ಬುಮ್ 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 ಬುಮ್. ಚುಪ್ಪಿ, ಅದು ಕೈಯಲ್ಲಿ ಓಡ್ಸೋ ಕಾರ್ ಅಲ್ಲ, ಅದ್ರ ಒಳಗಡೆ ಕುತ್ಕೊಂಡು ಓಡ್ಸೋ ಕಾರು ಕಣೆ. ಎಷ್ಟು ಕ್ವಾಲಿಟಿ ಇದೆ ನೋಡು. ಇದನ್ನ ತೆಗೆದು ಬಿಸಾಕಿದ್ರು ಒಡೆದೋಗಲ್ಲ. ಇದ್ರ ಮೇಲ್ ಒಳಗಡೆ ಕುತ್ಕೊಂಡು ಆಟ ಆಡಬಹುದು ಗೊತ್ತಾ? ಏನು ಆಗಲ್ಲ, ಕುತ್ಕೊಳ್ಳಿ ಚುಪ್ಪಿ. ತುಂಬಾ ಚೆನ್ನಾಗಿದೆ ಕಾರು. ನಾನು ಬೇಕಾದ್ರೆ ಇದ್ರ ಮೇಲ್ ಕುತ್ಕೊಂಡು ಓಡ್ಸಾಡಬಹುದು. ಫಾರಿನಿಂದ ತಂದಿರೋ ಕಾರ್ ಅಲ್ವಾ, ಗಟ್ಟಿ ಇರುತ್ತೆ. ಗಿರೀಶ, ಇದು ಪುಟಾಣಿ ಪಾಪು ಕಾರ್ ಕಣೋ. ಇದ್ರ ಒಳಗಡೆ ನಾನು ನೀನು ಕುತ್ಕೊಂಡು ಆಟ ಆಡಿದ್ರೆ ಒಡೆದೋಗ್ಬಿಡುತ್ತೆ. ಇದ್ರ ಒಳಗಡೆ ಪುಟಾಣಿ ಪಾಪು ಮಾತ್ರ ಕುತ್ಕೊಂಡು ಆಟ ಆಡಬಹುದು. ನಮ್ಮಂತ ದೊಡ್ಡವ್ರು ಕುತ್ಕೊಂಡು ಆಟ ಆಡಿದ್ರೆ ಅಷ್ಟೇ. ಆಮೇಲೆ ಅಮ್ಮ ನನಗೆ ನಿನಗೆ ಇಬ್ಬರಿಗೂ ಹೊಡೆದಾಕತ್ತೆ, ಸುಮ್ಮನಿದ್ಬಿಡು. ನಾನು ಹಿಂಗೆ ಕೈಯಲ್ಲೇ ತಳ್ಳಾಡ್ತೀನಿ. ಅಯ್ಯೋ, ನಾವೇನು 50 ಕೆಜಿ ಇದೀವಾ? ಸುಮ್ಮನೆ ಚುಪ್ಪಿ. ನಮ್ಮ ವೆಯ್ಟ್ ಆರಾಮಾಗಿ ತಡೆಯುತ್ತೆ ಈ ಕಾರು. ಬೇಕಾದ್ರೆ ನಾನು ಇದ್ರ ಒಳಗಡೆ ಕೂತ್ಬಿಟ್ಟು ತೋರಿಸ್ಲಾ ನಿನಗೆ? ಗಿರೀಶ, ನಿಜವಾಗ್ಲೂ ಇದ್ರ ಮೇಲೆ ಕುತ್ಕೊಂಡ್ರೆ ಒಡೆದೋಗಲ್ಲ ತಾನೇ? ಗ್ಯಾರಂಟಿ ತಾನೇ? ಚುಪ್ಪಿ, ನಾನ್ ಬೇಕಾದ್ರೆ 50 ರೂಪಾಯಿ ಚಾಲೆಂಜ್ ಕಟ್ತೀನಿ. ಬೇಕಾದ್ರೆ 50 ರೂಪಾಯಿ ಐಸ್ ಕ್ರೀಮ್ ತಿನ್ಬೋದು ತಾನೇ? ಅದು ಒಡೆದೋದ್ರೆ ಬೇಕಾದ್ರೆ ನಾನು 50 ರೂಪಾಯಿ ಕೊಡ್ತೀನಿ. ಬೇಕಾರೆ ನನ್ನ ಹತ್ರ ಇಲ್ದರ ದುಡ್ಡು ಬೇಕಾದ್ರೆ ಅಮ್ಮನ ಹತ್ರ ಇಸ್ಕೊ ಬಂದು ಕೊಡ್ತೀನಿ. ಅಷ್ಟು ಸ್ಟ್ರಾಂಗ್ ಆಗಿದೆ ಅದು ಕಾರು. ನಾನು ಚಾಲೆಂಜ್ ಗೆದ್ದೇ ಗೆಲ್ತೀನಿ. ಬೇಕಾರೆ ಅದು ಒಡೆದೋಗ್ಲಿಲ್ಲ ಅಂದ್ರೆ ನೀನ್ ನನಗೆ 50 ರೂಪಾಯಿ ಕೊಡ್ತೀಯ ಮತ್ತೆ? ಸರಿ, ಹಾಗಾದ್ರೆ ಬಿಡು. ಇದು ಒಡೆದೋಗಲ್ಲ ಅನ್ಸುತ್ತೆ, ಸ್ಟ್ರಾಂಗ್ ಆಗಿದೆ. ಇದು ಒಡೆದೋಗಲ್ಲ. ಇದು ಫಾರಿನಿಂದ ತಂದಿರೋ ಕಾರ್ ಅಲ್ವಾ, ಅಷ್ಟು ಈಸಿಯಾಗಿ ಒಡೆದೋಗಲ್ಲ. ನಮ್ದು ಚೈನಾ ಮೇಡು. ಆಮೇಲೆ ಕೆಲವೊಂದು ಲೋಕಲ್ ಮೇಡ್ಸು ಒಡೆದೋಗ್ಬಿಡುತ್ತೆ. ಅದೇ ಫಾರಿನಿಂದ ತಂದಿರೋದು, ಅಜ್ಜಿ ತಂದಿರೋದು ಒಡೆದೋಗೋದೇ ಇಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು ಕೇಳಿದ್ದೀನಿ, ಫಾರಿನಲ್ಲಿ ತುಂಬಾ ಗಟ್ಟಿ ಇರುತ್ತೆ ವಸ್ತುಗಳು ಅಂತ. ಸರಿ, ಹಂಗಾದ್ರೆ ಇದು ಒಡೆದೋದ್ರೆ 50 ರೂಪಾಯಿ ಕೊಡ್ತೀಯ ತಾನೇ? ಆಮೇಲೆ ಒಡೆದೋಗೋ ಚಾನ್ಸೇ ಇಲ್ಲ ಅಂತೀನಿ ಕಣೆ ಚುಪ್ಪಿ. ಸುಮ್ಮನಿರೆ, ನೀನ್ ಬೇಕಾದ್ರೆ ಕೂತ್ ನೋಡು. ಬೇಕಾರೆ ಅದು ಒಡೆದೋಗಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಸರಿ ಕಣ, ಆಯ್ತು. ನೀನ್ ಹೇಳಿದ ಧೈರ್ಯದ ಮೇಲೆ ಇದ್ರ ಒಳಗಡೆ ಕೂತಿದೀನಿ. ಇದ್ರಲ್ಲಿ ಓಡಾಡ್ತಾ ಆಟ ಆಡ್ತೀನಿ. ಸರಿ ಕಣ, ಆಯ್ತು. ನಿನಗೂ ಆಟ ಆಡಕ್ ಕೊಡ್ತೀನಿ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ? ಅದಾಗೆ ಮೂವ್ ಆಗುತ್ತೆ ಕಣೋ. ಎಲೆಕ್ಟ್ರಿಕಲ್ ಚಾರ್ಜ್ ಆಗಿದೆಯಲ್ಲ, ಅದಕ್ಕೆ ಅದಾಗೆ ಮೂವ್ ಆಗುತ್ತೆ. ಒಳ್ಳೆ ಕಾರ್ ಓಡಿಸ್ದಂಗೆ ಅನ್ನಿಸ್ತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಧಾ ಆಂಟಿ ನಮಿಗೂ ಕೂಡ ಇದೇ ತರ ಫಾರಿನಿಂದ ಓಡಿಸೋ ಕಾರ್ ತಂದ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ನೀನು ಕೂಡ ಅಮ್ಮಂಗೆ ಆಮೇಲೆ ಪಿಂಕಿ ಆಂಟಿಗೆಲ್ಲ ಹೇಳಿ ಇದೇ ತರ ಎಲೆಕ್ಟ್ರಿಕಲ್ ಒಂದು ಕಾರ್ ತೆಗಿಸ್ಕೊಳ್ಳೋಣೇನೋ ಗಿರೀಶ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮನೆ ಹತ್ರ ಪಾರ್ಕ್ ಅಲ್ಲಿ, ಮನೆ ಒಳಗಡೆ ಎಲ್ಲ ಆಟ ಆಡ್ಬೋದು. ಸಖತ್ ಮಜವಾಗಿರುತ್ತೆ ಅಲ್ವೇನೋ ಗಿರೀಶ? ಅದು ನಿಜಾನೇ. ಹಿಂಗೆ ನಮ್ಗೆ ಒಂದೊಂದು ಸ್ವಂತ ಕಾರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇನೆ ಚುಪ್ಪಿ? ಸರಿ ಸರಿ, ಆಟ ಆಡು, ಆಮೇಲೆ ಹೇಳಿ ತೆಗಿಸ್ಕೊಳ್ಳೋಣ. ಇವಾಗ ಇಳಿ, ನಾನೊಂದ್ ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ಇರು, ನಾನೊಂದ್ ರೌಂಡ್ ಚೆನ್ನಾಗಿ ಸುತ್ತೀನಿ. ಎಷ್ಟು ಚೆನ್ನಾಗಿದೆ, ಮಜವಾಗಿದೆ ಕಾರು. ಗಿರೀಶ, ಆಕ್ಸಿಡೆಂಟ್ ಆಗೋಯ್ತು ಕಣೋ. ಅಮ್ಮ, ಬಿದ್ದೋದೆ ನಾನು, ಕಾರಿಂದ ಬಿದ್ದೋದೆ. ಅಯ್ಯೋ ದೇವ್ರೆ, ಕಾರು ಹೊಡೆದೋಗ್ಬಿಡ್ತು. ನಾನೇನಪ್ಪ ಮಾಡ್ಲಿ? ಅಮ್ಮ ಬೈತಾಳೆ ಇವಾಗ. ಪುಟಾಣಿ ಪಾಪುಗೋಸ್ಕರ ತಂದಿದ್ದ ಕಾರು ಹೊಡೆದಾಕ್ಬಿಟ್ಟೆ. ಇವಾಗ ಅಮ್ಮ ಬೈತಾಳೆ. ಎಲ್ಲ ಗಿರೀಶನಿಂದಾನೇ ಆಗಿದ್ದು. ಕೈಯಲ್ಲಿ ಓಡ್ಸಾಡ್ಬೇಡ, ಅದ್ರ ಒಳಗಡೆ ಕುತ್ಕೊಂಡು ಆಟ ಆಡು, ಏನೂ ಆಗಲ್ಲ ಅಂತ ನನಗೆ ಹೇಳಿ ಯಾಮಾರಿಸ್ಬಿಟ್ಟ. ಎಲ್ಲ ಹಾಳಾಗೋಯ್ತು. ಅಯ್ಯೋ ದೇವ್ರೆ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅವಳು ಆರಾಮಾಗಿ ಕೈಯಲ್ಲಿ ಓಡ್ಸಾಡ್ತಿದ್ಲು. ಕೈಯಲ್ಲಿ ಯಾಕೆ ಓಡ್ಸಾಡ್ತಿದ್ಯಾ? ಅದ್ರ ಒಳಗಡೆ ಕುತ್ಕೊಂಡು ಆಟ ಆಡು ಅಂತ ನಾನೇ ಹೇಳಿದ್ದು. ಇವಾಗ ನನ್ನನ್ನೇ ಸಿಗಾಕಿಸ್ತಾಳೆ. ನಮ್ಮಮ್ಮ ಬಂದ್ರೆ ಜಾಡ್ಸ್ ಒದಿಯುತ್ತೆ. ಇಲ್ಲಿಂದ ಫಸ್ಟ್ ಓಡೋಗಿ ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡ್ತೀನಿ. ನಾನು ಮನೆಯಲ್ಲೇ ಇರ್ಲಿಲ್ಲ ಅಂತ ಹೇಳ್ತೀನಿ. ಹೇಳಿದ್ರೆ ಫಸ್ಟ್ ಇಲ್ಲಿಂದ ಓಡೋಗ್ಬಿಡ್ಬೇಕು, ಎಸ್ಕೇಪ್ ಆಗ್ಬಿಡ್ಬೇಕು. ಯವ್ವಾ ದೇವ್ರೆ, ಚುಪ್ಪಿ ಪಾಪು ಏನೇ ಆಯ್ತು? ಹಿಂಗ್ ಬಿದ್ದಿದೀಯಾ? ನನ್ ಕಾರು ಹೊಡೆದೋಯ್ತು, ನನ್ ಕಾರು. ಅಮ್ಮ, ಅಯ್ಯೋ ದೇವ್ರೆ, ಚುಪ್ಪಿ ನಿನಗೇನೇ ಆಗಿದೆ? ಪುಟಾಣಿ ಪಾಪು ಕಾರಲ್ಲಿ ಯಾಕೆ ಕುತ್ಕೊಂಡು ಆಟ ಆಡಿ ಎಲ್ಲ ಹೊಡೆದಾಕಿದೀಯಾ? ಅಮ್ಮ ನೋಡಿ ಅಮ್ಮ, ನನ್ನ ಪರಿಸ್ಥಿತಿ ಹೆಂಗಾಗಿದೆ. ಕೈ ಕಾಲೆಲ್ಲ ನೋವಾಯ್ತು ಕಣೆ ಅಮ್ಮ. ನಾನು ಈ ಗಾಡಿನ ಕೈಯಲ್ಲೇ ಓಡಿಸಾಡ್ತಿದ್ದೆ. ಗಿರೀಶನೇ ಹೇಳಿದ್ದು ಕಣೆ ಅಮ್ಮ, ಫಾರಿನಿಂದ ತಂದಿರೋ ಕಾರು ಹೊಡೆದೋಗಲ್ಲ ಅಷ್ಟು ಈಸಿಯಾಗಿ. ಇದೇನ್ ಚೈನಾ ಮೇಡ, ಇಲ್ಲೇ ಸುತ್ತಮುತ್ತ ಮಾಡಿರೋ ಲೋಕಲ್ ಮೇಡು ಅಲ್ಲ, ಇದು ಫಾರಿನ್ ಮೇಡು. ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ. ಇದ್ರಲ್ಲಿ ಆಟ ಆಡಿ ಚುಪ್ಪಿ ಅಂತ ಹೇಳ್ದ ಕಣೆ ಅಮ್ಮ. ನಾನು ಅದಕ್ಕೆ ಅವನ ಮಾತು ಕೇಳ್ಬಿಟ್ಟು ಈ ಫಾರಿನ್ ಕಾರ್ ಮೇಲೆ ಕುತ್ಕೊಂಡು ಆಟ ಆಡ್ದೆ. ಎಷ್ಟು ಚೆನ್ನಾಗಿ ಓಡ್ತು, ಅದೇ ಹೊಡೆದೇ ಹೋಗ್ಬಿಡ್ತು ಕಣೆ ಅಮ್ಮ. ಅಯ್ಯೋ ದೇವ್ರೆ, ನಾನು ಇದನ್ನ ಪಾರಿನಿಂದ ತಂದಿರೋದು ಅಂತ ಹೇಳ್ದೆ. ಆದ್ರೆ ಪಾರಿನಿಂದ ಇಂಡಿಯಾಗೆ ಈ
ರೀಚ್ ಆದ್ಮೇಲೆ ಪುಟಾಣಿ ಮಕ್ಳಿಗೆ ಗಿಫ್ಟ್ ತಗೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ದಾರಿಲಿ ರೋಡ್ ಸೈಡ್ ತಗೊಂಡಿದ್ದು. ಇದು ಯಾರಿಗೂ ಗೊತ್ತಿಲ್ಲ. ಫಾರಿನ್ ಮೇಡು ಗಟ್ಟಿ ಇರುತ್ತೆ ಹೌದು, ಆದರೆ ಇದು ಲೋಕಲ್ ಮೇಡ್ ಅಲ್ವಾ, ಅದಕ್ಕೆ ಫುಲ್ ಲೈಟ್ ವೆಯ್ಟ್ ಪ್ಲಾಸ್ಟಿಕ್ ಚಾರ್ಜಬಲ್ ಕಾರು. ಅದಕ್ಕೆ ಬೇಗ ಒಡೆದೋಗ್ಬಿಡ್ತು ಪಾಪ ಹುಡುಗಿ. ಫಾರಿನ್ ಮೇಡು ಒಡೆದೋಗಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಆಟಾಡಿ ಒಡೆದಾಕೆ ಬಿಟ್ಟಿದ್ದಾಳೆ. ಅಯ್ಯೋ ಚುಪ್ಪಿ ಬಾಯಿ ಮುಚ್ಚೆ ಸಾಕು. ಫಾರಿನ್ ಆದ್ರೇನು ಯಾವ ಕಂಟ್ರಿದಾದ್ರೇನು ಅದು ಪುಟಾಣಿ ಪಾಪಗೋಸ್ಕರ ಅವನ ಏಜಿಗೆ ತಂದಿರೋದು. ಅವನ ಏಜ್ ಮಕ್ಕಳು ಕುತ್ಕೊಂಡು ಎಷ್ಟೇ ಓಡ್ಸಾಡಿದ್ರು ಒಡೆದೋಗಲ್ಲ. ನಿನ್ನಂತ ಹೆಗ್ಣ ಕರೆಂಟ್ ಕಂಬ ತರ ಎತ್ತರಕ್ಕೆ ಬೆಳೆದಿದೀಯಾ, ಮರದ ತರ. ನೀನ್ ಅದ್ರ ಮೇಲೆ ಕುತ್ಕೊಂಡು ಆಟ ಆಡಿದ್ರೆ ಅದು ಒಡೆದೋಗಲ್ವೇನೆ ಧನ. ಅಯ್ಯೋ ದೇವ್ರೆ ನೋಡು ಪಾಪು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಅಮ್ಮ ಎಲ್ಲ ಗಿರೀಶಂದೇ ಕೆಲಸ ಗೊತ್ತಾ, ಅವನೇ ಆಟ ಆಡು ಅಂತ ಹೇಳಿದ್ದು. ಸಾಕು ಸುಮ್ಮನಿರ ಚುಪ್ಪಿ. ಪಾಪ ಗಿರೀಶ ನೋಡೋಗಲ್ಲ ಆಚೆ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಕ್ರಿಕೆಟ್ ಆಟ ಆಡ್ತಿದ್ದಾನೆ. ಅವ್ನು ಎಲ್ಲಿದ್ದಾನೆ ಇಲ್ಲಿ? ಸುಮ್ಮನೆ ಪಾಪ ಅವ್ನು ಸಿಕ್ಕಿದಾನೆ ಅಂತ ಅವನ ಮೇಲೆ ಗೂಬೆ ಕೂರಿಸ್ತಿದ್ಯಾನೆ ಚುಪ್ಪಿ ನೀನು. ನಂಗೆ ಗೊತ್ತು ಇದೆಲ್ಲ ನಿಂದೆ ಕೆಲಸ ಅಂದ್ಬಿಟ್ಟು ಕಾರ್ ಒಡೆದೋಯ್ತು ಅಂತ ಹೇಳಿ ಯಾರ ತಲೆ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಗಿರೀಶನ್ ಮೇಲೆ ಹೇಳ್ತಿದ್ಯಾನೆ. ಹೌದು ನನಗೂ ಗೊತ್ತು ಇದೆಲ್ಲ ನಿಂದೆ ತಪ್ಪು. ಪಾಪ ಗಿರೀಶನ್ ಹೆಸರು ಹೇಳ್ತಿದ್ಯಾ? ಅವನೇನು ಇದ್ರ ಮೇಲೆ ಕುತ್ಕೊಂಡು ಆಟ ಆಡಿ ಹೊಡೆದಾಕಿಲ್ಲ ತಾನೆ, ನೀನ್ ತಾನೇ ಹೊಡೆದಾಕಿರೋದು. ನಿನ್ ತಲೆಯಲ್ಲಿ ಏನು ಬುದ್ಧಿ ಇದೆಯಾ ಲದ್ದಿ ಇದೆಯಾ? ನಿನಗೆ ಅಷ್ಟು ಗೊತ್ತಾಗಲ್ವಾ ಇದ್ರ ಮೇಲೆಲ್ಲ ಆಟ ಆಡಿ ಮುರಿದಾಕ್ಬಾರ್ದು ಅಂತ? ನಂಗೆ ಹೊಸ ಕಾರ್ ಬೇಕು, ನಂಗೆ ಕೆಂಪು ಕಾರ್ ಬೇಕು ಅಮ್ಮ, ನಂಗೆ ಹೊಸ ಕಾರ್ ತಕ್ಕೊಡಿ. ಸಮಾಧಾನ ಮಾಡ್ಕೊಳ್ಳೋ ಪಾಪು. ಲವೇಶ್ ನಿಂಗೋಸ್ಕರ ನಾನು ಹೊಸ ಚಾರ್ಜಬಲ್ ಕಾರು ದೊಡ್ಡ ಕಾರ್ ತಕ್ಕೊಡ್ತೀನಿ ಆಯ್ತಾ? ಚುಪ್ಪಿ ಅಕ್ಕಂದೆ ಎಲ್ಲ ತಪ್ಪು. ಅವಳು ಹುಟ್ಟು ತಲೆ ಆಟೆ, ಅವಳಿಗೆ ಮಾತ್ರ ಯಾವ ಆಟ ಸಾಮಾನು ಕೊಡಿಸ್ಬಾರ್ದು. ನಿನಗೆ ಅಂತ ಗಟ್ಟಿ ಇರೋ ಸ್ಟ್ರಾಂಗ್ ದೊಡ್ಡ ಆಟ ಸಾಮಾನು ಕೊಡಿಸ್ತೀನಿ ಮಗನೆ. ಇವತ್ತೇ ನಾನು ನೀನು ಟೌನಿಗೆ ಹೋಗಿ ದೊಡ್ಡ ಅಂಗಡಿಲಿ ಒಳ್ಳೆ ಕಾರ್ ತಗೋಬರೋಣ ಆಯ್ತಾ? ಅಲ್ಲೇ ನನಗೂನು ನನ್ನ ಏಜಿಗೆ ಒಂದು ದೊಡ್ಡ ಕಾರ್ ತಕ್ಕೊಡಿ ಅಮ್ಮ. ನಾನು ಕೂಡ ಕಾರಲ್ಲಿ ಆಟ ಆಡ್ತೀನಿ. ಲಾವಿಶ್ ಕಾರಲ್ಲಿ ಆಟ ಆಡೋದು ನೋಡಿದ್ರೆ ನನಗೂ ಆಸೆ ಆಗುತ್ತೆ. ನನಗೂ ಪ್ಲೀಸ್ ಪ್ಲೀಸ್ ಕೊಡ್ಸೆ ಅಮ್ಮ. ಗೊಂಬೆ ಆಟ ಸಾಮಾನೆಲ್ಲ ಬೋರ್ ಆಗಿದೆ ನನಗೆ. ನನಗೂ ಕಾರು ಜೀಪು ತಕ್ಕೊಡೆ ಅಮ್ಮ. ಚಾರ್ಜ್ ಹಾಕೊಂಡು ಆರಾಮಾಗಿ ಶಾಲೆಯಿಂದ ಬಂದ್ಮೇಲೆ ಆಟ ಆಡ್ತೀನಿ ಕಣೆ ಅಮ್ಮ. ಕಣವ ಚುಪ್ಪಿ, ಒಬ್ರಿಗೆ ತಕ್ಕೊಟ್ಟು ಒಬ್ರಿಗೆ ತಕ್ಕೊಡ್ಲಿಲ್ಲ ಅಂದ್ರೆ ಗೋಳು. ಪಾಪ ನೀನ್ ಮತ್ತೆ ಲಾವಿಸಿಗೆ ತಂದು ಕೊಟ್ರೆ ಮತ್ತೆ ಚುಪ್ಪಿ ತಗೊಂಡು ಅದ್ರ ಮೇಲೆ ಕುತ್ಕೊಂಡು ಆಟ ಆಡಿ ಮುರಿದಾಕ್ಬಿಡ್ತಾಳತ್ಲಾಗಿ. ಇವಳಿಗೊಂದು ಅವನಿಗೊಂದು ಅಂತ ತಕ್ಕೊಟ್ಬಿಡು. ಪಿಂಕ್ಗೂ ಹೇಳ್ತೀನತ್ಲಾಗಿ, ಗಿರೀಶಿಗೂ ಅಂತ ತಕ್ಕೊಡಕ್ಕೆ. ಆಮೇಲೆ ಎಲ್ಲ ಮಕ್ಕಳು ಅವ್ರವ್ರ ಕಾರಲ್ಲಿ ಆಟ ಆಡ್ಕೊಂತಾರೆ. ಓ ಮನೆ ಮುಂದೆ ಅಷ್ಟೆಲ್ಲ ಜಾಗ ಇದೆ, ಕಾರಲ್ಲಿ ಆಟ ಆಡ್ಕೊಂತಾರೆ ಬಿಡವ ಚುಪ್ಪಿ. ಸರಿ ಅಮ್ಮ ಆಯ್ತು, ನಾಳೆನೇ ಎಲ್ಲರೂ ಟೌನಿಗೆ ಕಾರ್ಗಳನ್ನ ತರಕ್ ಹೋಗೋಣ. ನಂಗೂ ಹೊಸ ಕಾರ್ ಸಿಗುತ್ತೆ, ನಾನು ಹೊಸ